This video education and information purpose only. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿರುವ ಸದಸ್ಯ ಎಂಬ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ಒಂದು ಸಹಕಾರ ಸಂಘಕ್ಕೆ ಅರ್ಜಿ ಕೊಟ್ಟರೆ ಸಾಕೆ ಸದಸ್ಯರಾಗಲು ಅಥವಾ ಷೇರು ಹಣ ಕಟ್ಟಿದರೆ ಮಾತ್ರ ಸದಸ್ಯರಾಗಬಹುದೇ? ಉತ್ತರ ಇಲ್ಲ. ಸದಸ್ಯತ್ವಕ್ಕೆ ಕಾಯ್ದೆ, ನಿಯಮಗಳು ಮತ್ತು ಸಂಘದ ಉಪನಿಯಮಗಳ ಪ್ರಕಾರ ನಿಗದಿತ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಹಾಗಾದರೆ ಸದಸ್ಯ ಎಂದರೇನು? ಸರಳವಾಗಿ ಹೇಳುವುದಾದರೆ, ಕಾಯ್ದೆ, ನಿಯಮಗಳು ಮತ್ತು ಸಂಘದ ಉಪನಿಯಮಗಳ ಪ್ರಕಾರ ಸಹಕಾರ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದ ವ್ಯಕ್ತಿ ಅಥವಾ ಅರ್ಹ ಸಂಸ್ಥೆ ಸದಸ್ಯ. ಸದಸ್ಯನಾದ ನಂತರ ಆ ವ್ಯಕ್ತಿಗೆ ಸಂಘದ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ಕಾನೂನು ಪ್ರಕಾರ ಲಭ್ಯವಿರುವ ಹಕ್ಕುಗಳು ದೊರೆಯುತ್ತವೆ. ಉದಾಹರಣೆಗೆ, ರಮೇಶ್ ಎಂಬ ರೈತ ತನ್ನ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸದಸ್ಯತ್ವಕ್ಕಾಗಿ ಅರ್ಜಿ ಸಲ್ಲಿಸುತ್ತಾನೆ. ಅವನು ಪ್ರವೇಶ ಶುಲ್ಕವನ್ನು ಪಾವತಿಸುತ್ತಾನೆ, ಅಗತ್ಯವಿರುವ ಷೇರುಗಳನ್ನು ಪಡೆಯುತ್ತಾನೆ, ಸಂಘದ ನಿಯಮಗಳನ್ನು ಒಪ್ಪಿಕೊಳ್ಳುತ್ತಾನೆ. ನಿರ್ದೇಶಕರ ಮಂಡಳಿ ಅವನ ಅರ್ಜಿಯನ್ನು ಅನುಮೋದಿಸಿದ ನಂತರ ಅವನ ಹೆಸರು ಸದಸ್ಯರ ದಾಖಲೆಯಲ್ಲಿ ನೋಂದಾಯಿಸಲಾಗುತ್ತದೆ. ಆ ದಿನದಿಂದ ರಮೇಶ್ ಆ ಸಹಕಾರ ಸಂಘದ ಕಾನೂನುಬದ್ಧ ಸದಸ್ಯನಾಗುತ್ತಾನೆ. ಒಮ್ಮೆ ಸಂಘದ ಸದಸ್ಯನಾದಂಥ ಸಂದರ್ಭದಲ್ಲಿ ಅವರಿಗೆ ಕೆಲವು ಹಕ್ಕುಗಳು ದೊರೆಯುತ್ತವೆ. ಉದಾಹರಣೆಗೆ, ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವ ಹಕ್ಕು, ಉಪನಿಯಮಗಳಿಗೆ ಅನುಗುಣವಾಗಿ ಮತ ಚಲಾಯಿಸುವ ಹಕ್ಕು, ಸಂಘದ ಅಭಿವೃದ್ಧಿಗೆ ಸಲಹೆ ನೀಡುವಂತಹ ಹಕ್ಕು, ಕಾಯ್ದೆ ಮತ್ತು ನಿಯಮಗಳ ವ್ಯಾಪ್ತಿಯಲ್ಲಿ ಕೆಲವು ದಾಖಲೆಗಳನ್ನು ಪರಿಶೀಲಿಸುವ ಹಕ್ಕು. ಈ ರೀತಿಯ ಹಕ್ಕುಗಳು ದೊರೆಯುತ್ತವೆ. ಒಬ್ಬ ವ್ಯಕ್ತಿ ಸದಸ್ಯನ ಸಂದರ್ಭದಲ್ಲಿ ಕೆಲವು ಕರ್ತವ್ಯಗಳನ್ನು ಪಾಲಿಸುವಂತಹ ಜವಾಬ್ದಾರಿಯು ಆತನ ಮೇಲಿರುತ್ತದೆ. ಉದಾಹರಣೆಗೆ, ಸಂಘದ ನಿಯಮಗಳನ್ನು ಪಾಲಿಸುವುದು, ಸಂಘದ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು, ಸಾಲ ಪಡೆದಿದ್ದರೆ ಸಮಯಕ್ಕೆ ಮರುಪಾವತಿ ಮಾಡುವಂಥ ಕರ್ತವ್ಯ, ಸಂಘದ ಸಭೆಗಳಲ್ಲಿ ಜವಾಬ್ದಾರಿಯಿಂದ ಭಾಗವಹಿಸುವಂಥ ಕರ್ತವ್ಯ. ಈ ರೀತಿಯ ಕರ್ತವ್ಯಗಳನ್ನು ಪಾಲಿಸಬೇಕಾಗುತ್ತದೆ. ಒಂದು ಉದಾಹರಣೆಗೆ, ಒಬ್ಬ ವ್ಯಕ್ತಿ ಸಹಕಾರ ಸಂಘದಲ್ಲಿ ಅವರು 10,000 ರುಗಳನ್ನು ಠೇವಣಿಯಾಗಿ ಇಟ್ಟಿದ್ದಾನೆ. ಅವನು ಕೇಳುತ್ತಾನೆ, ಆದ್ದರಿಂದ ನಾನು ಸದಸ್ಯನಲ್ಲವೇ? ಇಲ್ಲ, ಅಂತಹ ವ್ಯಕ್ತಿ ಸದಸ್ಯನಾಗುವುದಿಲ್ಲ. ಕೇವಲ ಠೇವಣಿ ಇಟ್ಟಿರುವುದರಿಂದ ಸದಸ್ಯತ್ವ ಸಿಗುವುದಿಲ್ಲ. ಸದಸ್ಯತ್ವಕ್ಕೆ ಕಾಯ್ದೆ, ನಿಯಮಗಳು ಮತ್ತು ಉಪನಿಯಮಗಳ ಪ್ರಕಾರ ನೀಡಲ್ಪಟ್ಟಿರಬೇಕು. ಥ್ಯಾಂಕ್ ಯು.